ವಿಷ ರಹಿತ ಹಾವುಗಳು ಕಚ್ಚಿದೆ, ವಿಷದ ಹಾವುಗಳು ಯಾವ್ದು ಕಚ್ಚಿಲ್ಲ, ಆಗೋದು ಬೇಡ ಅಂತ ನಾವು ಕೇಳ್ಕೊ. ತುಂಬಾ ರಿಸ್ಕ್ ಸರ್ ಕಟ್ಟಾವ್ ಹಿಡಿಯೋದು, ಏನೋ ಕಚ್ಚಿದ್ರೆ ಜೀವನೇ ಹೋಗುತ್ತೆ. ದಯವಿಟ್ಟು ಇದೆಲ್ಲ ಮಾಡ್ಬೇಡಿ ಅಣ್ಣ. ಅದಕ್ಕೆ ಹಾವಿಗೆ ಕಣ್ ಕಾಣಿಸ್ತಾ ಇದೆಯಾ, ಕಿವಿ ಕೇಳಿಸ್ತಾ ಇದೆಯಾ, ಈ ಕಡೆ ಒಂದು ಫೋರ್ಸ್ ಕೊಡ್ರಿ. ಈಗ ನೀವು ರೆಸ್ಕ್ಯೂ ಮಾಡಿದ್ದೀರಾ 7,000 ಹಾವುಗಳು. ಇದರಲ್ಲಿ ಅತ್ಯಂತ ವಿಷಕಾರಿ ಆಗಿರ್ತಕ್ಕಂಥ ಹಾವು ಯಾವುದು, ಯಾವಾಗ ರೆಸ್ಕ್ಯೂ ಮಾಡಿದ್ರಿ? ಅದೇ ಸರ್, ಈಗ ನಾವೇ ಇರ್ದಿರ್ತಕ್ಕಂಥ ಹಾವು ಬೆಂಗಳೂರಲ್ಲಿ ತಗೊಂಡ್ರೆ ಕಟ್ಟಾವು ತುಂಬಾ ಡೇಂಜರಸ್, ಅಂದ್ರೆ ಅತ್ಯಂತ ವಿಷಕಾರಿ, ತುಂಬಾ ಅಪಾಯಕಾರಿ. ಇದು ರಾತ್ರಿ ಸಂಚಾರಿ ಹಾವು. ಈ ಹಾವು ಕಚ್ಚಿದ್ರೆ ನಾಗರಾವ್ಗಿಂತ 4ರಿಂದ 5 ಪಟ್ಟು ವಿಷ ಇರೋದ್ರಿಂದ ಮನುಷ್ಯ ಬದುಕೋದು ತುಂಬಾ ಕಡಿಮೆ. ಈ ಕಟ್ಟಾವ್ ಹಿಡಿಬೇಕಾದ್ರೆ ರೆಸ್ಕ್ಯೂವರ್ ತುಂಬಾ ಜನ ಎದುರ್ತಾರೆ. ಯಾಕಂದ್ರೆ ಉದ್ದದಾದ ಕಾಳಿಂಗ ಸರ್ಪ ಹಿಡಿಯೋಕೆ ಸುಮಾರು 15-16 ಅಡಿ ಉದ್ದ ಇರುತ್ತೆ. ಹೇಗೋ ಉದ್ದ ಇರುತ್ತಲ್ಲ, ಆರಾಮ್ಸೆಗೆ ಅವರು ಹೆಂಗೋ ರೆಸ್ಕ್ಯೂ ಮಾಡ್ಕೊಂಡು ಹ್ಯಾಂಡ್ಲ್ ಮಾಡ್ಬೋದು. ಇದು ತುಂಡ ಅಂದ್ರೆ ಒಂದು 4 ಅಡಿ 5 ಅಡಿ ಬರ್ತದೆ. ಇದು ಬಾಲ ಹತ್ರ, ತಲೆ ಒಂದು 3 ಅಡಿ 4 ಅಡಿ ದೂರದಲ್ಲೇ ಇರ್ತದೆ. ಬಾಲ ಮುಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ತಿರುಗಿ ಕಚ್ಚೋ ಸಾಧ್ಯತೆ ಇರೋದ್ರಿಂದ ಕಟ್ಟಾವನ್ನ ಒಂದು ಸಂರಕ್ಷಣೆ ತುಂಬಾ ಅಪಾಯಕಾರಿ. ನಾವು ತುಂಬಾ ಗಾಬರಿ ಭಯದಲ್ಲೇ ಈಗೂ ಸಹ ಕಟ್ಟಾವನ್ನ ರಕ್ಷಣೆ ಮಾಡ್ತೀವಿ ಸರ್. ಇಮಿಡಿಯೇಟ್ ರಿಯಾಕ್ಷನ್ ಮಾಡ್ತೀವಿ. ಮುಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ತಿರುಗುತ್ತೆ, ಹೋಗೋದು ಸ್ಪೀಡು, ಬಾಲ ಮುಟ್ಟಲಿಕ್ಕೆ ಬಿಡೋದಿಲ್ಲ. ತುಂಬಾ ರಿಸ್ಕ್ ಸರ್ ಕಟ್ಟಾವ್ ಹಿಡಿಯೋದು. ಅದು ರಾತ್ರಿ ಹೊತ್ತು ಕಾಣಿಸ್ತದೆ, ಟಾರ್ಚ್ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ, ಏನೋ ಕಚ್ಚಿದ್ರೆ ಜೀವನೇ ಹೋಗುತ್ತೆ. ತುಂಬಾ ರಿಸ್ಕ್ ತಗೊಂಡು ಈ ಒಂದು ಹಾವನ್ನ ರಕ್ಷಣೆ ಮಾಡ್ಬೇಕು. ನಾಗರಾವು ಕಾಳಿಂಗ ಸರ್ಪಕ್ಕಿಂತ ವಿಷಕಾರಿನ? ಅಂದ್ರೆ ನಾಗರಾವಿಗಿನ್ನ 4ರಷ್ಟು ವಿಷಕಾರಿ ಈ ಕಟ್ಟಾವು. ಕಾಳಿಂಗ ಸರ್ಪ ಹೋಲಿಸ್ಕೊಂಡ್ರೆ ಕಾಳಿಂಗದಲ್ಲಿ ಏನ್ ವಿಷ ಇರುತ್ತೋ ಅದ್ರ ಅರ್ಧದಷ್ಟು ಈ ಒಂದು ಕಟ್ಟಾವಲ್ಲಿ ವಿಷ ಬರುತ್ತೆ ಸರ್.